The all-new Voot Kids app brings you over 200 plus tunes to watch. ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಎಚ್ಚರಗೊಳ್ಳಿ. ನಿಮ್ಗೇನಾದ್ರೂ ಗೊತ್ತಿದ್ಯಾ? ಪ್ರಪಂಚದ ಯಂಗೆಸ್ಟ್ ಸೈಂಟಿಸ್ಟ್ ಕಮಲ್ ಇವತ್ತು ವೇದಾಸ್ ಸಿಟಿ ವೀನಸ್ ಸಿಟಿ ಟ್ರೈನ್ ನಲ್ಲಿ ಹೋಗ್ತಿದ್ದಾರೆ. ಅದು ಕೂಡ ಯಾವುದೇ ಬಾಡಿ ಗಾರ್ಡ್ಸ್ ಇಲ್ದೆ. ಕಮಲ್ ಅವರನ್ನ ಇಲ್ಲಿವರೆಗೂ ಯಾರು ಕೂಡ ನೋಡಿಲ್ಲ. ಯಾಕಂದ್ರೆ ಸೆಕ್ಯೂರಿಟಿನ ನೋಡಿ ಗುಂಡಗಳಿಗೆ ಅವ್ರಿಗೆ ಇವ್ರಿಗೆ ಗೊತ್ತಾಗ್ಬಿಡತ್ತೆ ಸೈಂಟಿಸ್ಟ್ ಕಮಲ್ ಅವರನ್ನ ನೋಡಿ ಅದರಿಂದ ಅವರ ಜೀವಕ್ಕೆ ತೊಂದರೆ ಆಗಬಹುದು. ವಾವ್, ವರ್ಲ್ಡ್ಸ್ ಯಂಗೆಸ್ಟ್ ಸೈಂಟಿಸ್ಟ್. ನಾನು ಅವ್ರನ್ನ ಮೀಟ್ ಮಾಡಬೇಕು. ಶಿವ 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 ಏನಾಯ್ತು ಲಡ್ಡು ಸಿಂಗ್ ಸರ್? ಈ ತರ ಕಳ್ತನದಿಂದ ನನ್ನೇನು ಕರಿತಿದ್ದೀರಾ? ಶಿವ, ನೀನು ಸೈಂಟಿಸ್ಟ್ ನ್ಯೂಸ್ ನ ನೋಡ್ತಾ ಇದೆಯಲ್ವಾ? ಅವರ ಸೀಕ್ರೆಟ್ ಭದ್ರತೆನ ನಾನು ನಿನಗ್ ವಹಿಸ್ತಾ ಇದ್ದೀನಿ. ಲಡ್ಡು ಸಿಂಗ್ ಸರ್, ಸೈಂಟಿಸ್ಟ್ ನ ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ನನಗೆ ಹೇಗ್ ಕೊಡೋಕ್ ಸಾಧ್ಯ? ನಾನ್ ಪೊಲೀಸ್ ಕೂಡ ಅಲ್ಲ, ಮತ್ತೆ ಆರ್ಮಿಲ್ ಕೂಡ ಇಲ್ಲ. ಓಹೋ ಶಿವ, ನಾನ್ ಮಾತಾಡೋದು ಅರ್ಥ ಮಾಡ್ಕೋ. ನಾನ್ ಮಾಡಿದ್ರೆ ಏನು ಮತ್ತೆ ನೀನ್ ಮಾಡಿದ್ರೆ ಏನು? ನನ್ ಜೊತೆಗೆ ರೈಲ್ವೆ ಸ್ಟೇಷನ್ಗೆ ನಡಿ ನಡಿ. ಸರಿ ಲಡ್ಡು ಸಿಂಗ್ ಸರ್, ಆದ್ರೆ ಅವ್ರ ಮುಖನ್ ಯಾರು ನೋಡೇ ಇಲ್ಲ. ಮತ್ತೆ ನಾನ್ ಹೇಗ್ ಪ್ರೊಟೆಕ್ಷನ್ ಕೊಡೋದು? ಶಿವ, ನಾವೀಗ ಅಲರ್ಟ್ ಆಗಿರ್ಬೇಕು. ಅಲರ್ಟ್. ನಾವು ಯಾವ ಗೂಂಡಾಗಳನ್ನು ನೋಡಿ ಲಡ್ಡು ಸಿಂಗ್ ಸರ್. ಏನು? ನಿನ್ ಹಿಂದೆ ಯಾರಿದ್ದಾರೆ? ಅಜ್ಜಿ ಇದಾರೆ ನಿಮ್ ಹಿಂದೆ. ನನ್ನ ಹಿಂದೆ ಅಜ್ಜಿ ಇದಾರಾ? ನಾನೀಗ ಅವ್ರಿಗೆ ಏನ್ ಹೇಳಿ ಅಜ್ಜಿ? ಅಯ್ಯೋ, ಹಾಗಾದ್ರೆ ಇದ ವಿಷಯ. ಸಾರಿ 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 ಅಜ್ಜಿಯವ್ರೆ, ಸಾರಿ. ನಾನ್ ಬರ್ತೀನಿ ಶಿವ, ಮತ್ತೆ ಸಿಗ್ತೀನಿ. ಬಾಯ್. ಇನ್ನು ಎಷ್ಟೊತ್ತಕ್ಕಪ್ಪ ಬರುತ್ತೆ ಈ ಟ್ರೈನು? ಯಾರು ಈ ಜಾಗದಿಂದ ಅಲುಗಾಡಬಾರ್ದು. ಭಯಾನಕವಾದಂತಹ ಅಪಾಯನ ದಾಟಕ್ ಹೋಗ್ಬಾರ್ದು. ಅದು ಯಾರೇ ಆಗಿರ್ಲಿ, ಕಮಲನ ಯಂಗ್ ಸೈಂಟಿಸ್ಟ್ ನನ್ನ ಮುಂದೆ ಬರಬೇಕು. ಆಮೇಲೆ ನೀವೆಲ್ಲ ಹೋಗಿ ಟ್ರೈನ್ ನಲ್ಲಿ ಕೂತ್ಕೋಬೇಕು. ನಮ್ಮನ್ ಬಿಟ್ಬಿಡಿ ಅಣ್ಣ, ನಾವು ಬೇಗ ವೀನಸ್ ಸಿಟಿಗೆ ಹೋಗ್ಬೇಕು. ನನ್ ಜೊತೆ ಚಾಲಾಕಿ ತೋರಿಸ್ಬೇಡಿ. ನೀವೆಲ್ಲ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ನಾನು 3 ಸತಿ ಎಣಿಸ್ತೇನೆ. ಆ ಸೈಂಟಿಸ್ಟ್ ನಾನು ಮುಂದೆ ಬರಬೇಕು, ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತೀನಿ. 1 2 3. ಓ, ನೀನೇನಾ ಸೈಂಟಿಸ್ಟ್? ಪ್ರಪಂಚದ ಅತಿ ಸಣ್ಣ ವಯಸ್ಸಿನ ಸೈಂಟಿಸ್ಟ್. ನೀನ್ ನಿಜವಾಗ್ಲೂ ಚಿಕ್ಕ ಮಗುನೇ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಶಿವ? ಶಿವಾನ ನಿನ್ ಹೆಸರು? ಹಾಗಾದ್ರೆ ಕಮಲ್ ಯಾರು? ನೋಡು ಶಿವಪುಟ್ಟ, ನನಗೂ ನಿನಗೂ ಯಾವುದೇ ಜಗಳ ಇಲ್ಲ. ನೀನ್ ನನಗೊಂದು ಕಿಕ್ ಹೊಡೆದಿದ್ರು ಪರವಾಗಿಲ್ಲ. ನೋಡು, ನಾನು ಮಗು ಅಂತ ನಿನ್ನನ್ನ ಕ್ಷಮಿಸ್ಬಿಡ್ತೀನಿ. ಆದ್ರೆ ನನ್ನನ್ನ ಅಪಾಯಕಾರಿ ಅಂತ ಕರೀತಾರೆ. ಈ ಅಪಾಯಕಾರಿ ಹತ್ರ ಇಟ್ಕೋಬೇಡ. ಅಯ್ಯೋ, ಮತ್ತೆ ಹೊಡೆದ್ಬಿಟ್ಟ. ಹ್ಯಾಂಡ್ಸ್ ಅಪ್. ಈ ಜಾಗದಿಂದ ಯಾರು ಕತ್ಲೋ ಹಾಗಿಲ್ಲ. ನಡಿ.
ಥ್ಯಾಂಕ್ ಯು ಶಿವ. ಇನ್ ಯಾವುದೇ ಸಮಸ್ಯೆ ಇಲ್ಲ. ಆ ಗೂಂಡಾಗಳೆಲ್ಲ ಓಡ್ ಹೋಗ್ಬಿಟ್ರು. ಶಿವ, ನಾನು ಈ ಟ್ರೈನ್ ಅಲ್ಲಿ ಅವ್ರ ಜೊತೆಗೆ ಮುಂದಿನ ಸ್ಟೇಷನ್ ತನಕ ಹೋಗ್ತೀನಿ. ಗೊತ್ತಿಲ್ಲ, ನಿನ್ನ ಅವಶ್ಯಕತೆ ಬೀಳ್ಬಹುದು. ಓಕೆ ಲಡ್ಡು ಸಿಂಗ್ ಸರ್, ನಾನೀಗ ಹೊರಡ್ತೀನಿ. ಏನಾದ್ರೂ ಆದ್ರೆ ನನಗೆ ಕಾಲ್ ಮಾಡಿ. ಹ್ಯಾಂಡ್ಸ್ ಅಪ್. ನಾವು ಈ ಟ್ರೈನ್ ನ ಹೈಜಾಕ್ ಮಾಡಿದ್ದೀವಿ. ಬುದ್ಧಿವಂತಿಕೆ ತೋರಿಸ್ಬೇಡ. ನಾನು ಖತ್ರಿ ಅಪಾಯಕಾರಿ ಮಾತಾಡ್ತಾ ಇರೋದು. ಡ್ರೈವರ್ ಈಗ ನನ್ನ ಹ್ಯಾಂಡ್ ಓವರ್ ಅಲ್ಲಿ ಇದ್ದಾನೆ. ಯಾರು ಬುದ್ಧಿವಂತಿಕೆನ ತೋರಿಸ್ಬೇಡಿ. ಸೈಂಟಿಸ್ಟ್ ಕಮಾಲ್ ಯಾರೇ ಆಗಿದ್ರು ಆತ ಸೋಮನೆ ಇಂಜಿನ್ ಹತ್ರ ಬರಬೇಕು. ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಪ್ರಯಾಣ ತುಂಬಾ ಅಪಾಯಕಾರಿಯಾಗಿರುತ್ತೆ. ಒಂದು ಅಪಾಯ ವಿಷಯನೂ ಹೇಳ್ತೀನಿ. ಈ ಟ್ರೈನ್ ನಲ್ಲಿ ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡಿದೀನಿ. ಆ ಸೈಂಟಿಸ್ಟ್ ಏನಾದ್ರೂ ನಮ್ಮ ಹತ್ರ ಬರ್ಲಿಲ್ಲ ಅಂದ್ರೆ ಇನ್ನು ಅರ್ಧ ಗಂಟೆ ಒಳಗಡೆ ಈ ಟ್ರೈನ್ ಬ್ಲಾಸ್ಟ್ ಆಗ್ಬಿಡತ್ತೆ. ಆಗ ಯಾರು ಉಳಿಯೋದಿಲ್ಲ. ಸೈಂಟಿಸ್ಟ್ ಈಗ ಕಾಳಜಿ ಇದ್ರೆ ಎಲ್ಲಾ ಪ್ಯಾಸೆಂಜರ್ಗಳು ಉಳಿಬೇಕು ಅಂದ್ರೆ ಅವನು ಸುಮ್ಮನೆ ನಮ್ಮ ಹತ್ರ ಬರಬೇಕು. ಇಲ್ಲ ಅಂದ್ರೆ ಮೇಲೆ ಹೋಗೋದಕ್ಕೆ ತಯಾರಿ ಮಾಡ್ಕೊಳ್ಳಿ. ಯಾರಪ್ಪ ಈ ಸೈಂಟಿಸ್ಟ್ ಟ್ರೈನ್ ಅಲ್ಲಿ ಇರೋದು? ಯಾರಂತ ಬೇಗ ಹೇಳಿ. ಹಲೋ ಶಿವ, ಮತ್ತೆ ಸಮಸ್ಯೆ ಆಗೋಯ್ತು. ನಿನ್ ಜೊತೆ ಗಲಾಟೆ ಮಾಡಿದ ಆ ಗೂಂಡಗಳು ಮತ್ತೆ ಟ್ರೈನ್ ಅಲ್ಲಿ ಬಂದಿದ್ದಾರೆ. ಅವರು ಇಲ್ಲಿ ಟೈಮ್ ಬಾಂಬ್ ನ ಫಿಕ್ಸ್ ಮಾಡಿದ್ದಾರೆ. ಅವರಿಗೆ ಸೈಂಟಿಸ್ಟ್ ಸಿಗದೆ ಹೋದ್ರೆ ಅರ್ಧ ಗಂಟೆಲಿ ಬಾಂಬ್ ನ ಬ್ಲಾಸ್ಟ್ ಮಾಡ್ತಾರಂತೆ. ಲಡ್ಡು ಸಿಂಗ್ ಸರ್, ನೀವು ಪ್ಯಾಸೆಂಜರ್ಸ್ ನ ಪ್ಯಾನಿಕ್ ಆಗೋದ್ರಿಂದ ತಡೀರಿ, ನಾವೇನಾದ್ರೂ ಮಾಡ್ತೀವಿ. ರೇವಾ, ಆದಿ, ಯುಡಿ, ಬೇಗ ನಡೀರಿ. ಖತರ್ನಾಕ್ ಟ್ರೈನ್ ಒಳಗಡೆ ಹೋಗ್ಬಿಟ್ಟಿದ್ದಾನೆ. ಮತ್ತೆ ಬಾಂಬ್ ಕೂಡ ಫಿಕ್ಸ್ ಮಾಡಿದಾನೆ. ನಾವು ಕಮಲ್ ಸೈಂಟಿಸ್ಟ್ ನ ಕಾಪಾಡ್ಲೇಬೇಕು. ಕಮ್ ಆನ್ ಫ್ರೆಂಡ್ಸ್, ನಡೀರಿ ಹೋಗೋಣ. ಶಿವ ಬಂದ್ಬಿಟ್ಟ. ಹೇ, ನಮ್ಮ ಶಿವ ಬಂದ್ಬಿಟ್ಟ. ಲಡ್ಡು ಸಿಂಗ್ ಸರ್, ಟ್ರೈನ್ ಅಲ್ಲಿ ಬಾಂಬ್ ಏನಾದ್ರೂ ಫಿಕ್ಸ್ ಆಗಿದ್ರೆ ನನ್ ಲಾಜಿಕ್ ಏನಂದ್ರೆ, ಒಂದು ಮಧ್ಯದ ಬೋಗಿಲಿ ಆ ಬಾಂಬ್ ಫಿಕ್ಸ್ ಆಗಿರುತ್ತೆ, ಇಲ್ಲ ಅಂದ್ರೆ ಮುಂದೆ ಇಂಜಿನ್ ಹತ್ರ ಒಂದು ಬಾಂಬ್ ಫಿಕ್ಸ್ ಆಗಿರುತ್ತೆ. ಯಾಕಂದ್ರೆ ಹಿಂದಿನ ಬೋಗಿಲಿ ಬಾಂಬ್ ಫಿಕ್ಸ್ ಮಾಡೋದ್ರಿಂದ ಜಾಸ್ತಿ ನಷ್ಟ ಆಗೋದಿಲ್ಲ. ಯು ಆರ್ ರೈಟ್ ಶಿವ. ಲಡ್ಡು ಸಿಂಗ್ ಸರ್, ನಾವು ಜನರನ್ನೆಲ್ಲ ಹಿಂದೆ ಬೋಗಿಲಿ ನಾವು ಕಳ್ಸ್ಬಿಟ್ರೆ ನಮ್ಗೆ ಬಾಂಬ್ ಐಡೆಂಟಿಫೈ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಓಹೋ, ಹಾಗೆ ಆಗ್ಲಿ ಶಿವ, ಹಾಗೆ ಆಗ್ಲಿ. ಇವತ್ತಂತೂ ರೈಲ್ ಅಲ್ಲಿ ಅಷ್ಟೊಂದು ಪ್ಯಾಸೆಂಜರ್ ಇಲ್ಲ. ಆದಷ್ಟು ಬೇಗ ಇವರೆಲ್ಲರನ್ನು ಶಿಫ್ಟ್ ಮಾಡ್ಬಿಡೋಣ. ಆದಿ, ಯುಡಿ, ನೀವಿಬ್ರು ಕೂಡ ಪ್ಯಾಸೆಂಜರ್ ಹಿಂದೆ ಹೋಗಿ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಬಿಡಿ. ನಾನು ಶಿವ ಬಾಂಬ್ ಟ್ರ್ಯಾಕಿಂಗ್ ಮಿಷನ್ ಅಲ್ಲಿ ಬಾಂಬ್ ಎಲ್ಲಿದೆ ಅಂತ ಹುಡುಕ್ತೀವಿ. ಓಕೆ, ನಡೀರಿ. ಓಕೆ ಸರ್. ಎಲ್ರೂ ಕೇಳಿ ಇಲ್ಲಿ. ನೀವೆಲ್ರೂ ಈಗ ಹಿಂದಿನ ಬೋಗಿಗೆ ಶಿಫ್ಟ್ ಆಗಿ. ನಾವೀಗ ಬಾಂಬ್ ನ ಹುಡುಕ್ಬೇಕು. ಬಾಂಬ್ ನ ಇಷ್ಟೊತ್ತಾದ್ರೂ ನಾನು ಅನೌನ್ಸ್ ಮಾಡಿ ಆ ಸೈಂಟಿಸ್ಟ್ ಇನ್ನೂ ಬರ್ಲೇ ಇಲ್ವಲ್ಲ. ನಾನು ಹೆದರ್ಸಿರೋದ್ನ ಯಾರೂ ಗಮನಕ್ಕೆ ತಗೊಂಡಿಲ್ಲ ಅನ್ಸತ್ತೆ. ನೀನೊಂದ್ 3-4 ಜನನ್ ಕರ್ಕೊಂಡು ಹೋಗಿ ಎಲ್ಲಾರನು ಇನ್ನೂ ಭಯ ಪಡಿಸೋ. ಇದೇನಿದು? ಎಲ್ಲ ಪ್ಯಾಸೆಂಜರ್ ಎಲ್ಲಿ ಹೋದ್ರು? ಮುಂದಿನ ಬೋಗಿಲಿರಬಹುದು. ಓಡ್ತಿರೋ ಟ್ರೈನ್ ಇಂದ ಹೇಗ್ ಮಾಯ ಆಗಕ್ ಸಾಧ್ಯ? ಹಲೋ ಅಂಕಲ್, ನನ್ಗನ್ಸುತ್ತೆ ನೀವು ಸೈಂಟಿಸ್ಟ್ ನ ಹುಡ್ಕೊಂಡು ಬಂದಿದ್ದೀರಾ ಅಂತ. ಅವ್ರಂತೂ ನಿಮ್ಗೆ ಸಿಗೋದಿಲ್ಲ ಬಿಡಿ. ಮಗು, ನಾನ್ ನೋಡ್ತಾನೆ ಇದೀನಿ, ನೀನು ನಮ್ ದಾರಿಗೆ ಅಡ್ಡ ಬರ್ತಾನೆ ಇದೀಯಾ. ನಡೀಲಿಂದ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ,
ಶಿವ ಅಂತ ನನ್ನ ಹೆಸರು. ಇತ್ತಗೋ. ಥ್ಯಾಂಕ್ ಯು. ನೀನ್ ಇವ್ರಗಳ ಜೊತೆ ಯಾಕೆ ಹಿಂದೆ ಹೋಗ್ಲಿಲ್ಲ? ಯಾಕಂದ್ರೆ ಇವರು ಫೇಮಸ್ ಸೈಂಟಿಸ್ಟ್ ಕಮಾಲ್. ಇವ್ರ ಹಿಂದೆನೆ ಆ ಗೂಂಡಗಳು ಬಿದ್ದಿರೋದು. ನಿಮ್ ಹತ್ರ ಇದ್ರೇನೆ ಇವರು ಸೇಫ್. ನೈಸ್ ಟು ಮೀಟ್ ಯು. ಹಲೋ ಹಲೋ ಟೈಗರ್, ಇಷ್ಟೊತ್ತು ಯಾಕಾಯ್ತಪ್ಪ? ಸೈಂಟಿಸ್ಟ್ ಸಿಕ್ಕದ್ನೋ ಇಲ್ವೋ? ಹಲೋ ಟೈಗರ್ ಅಂಕಲ್, ನನ್ನ ಟಿಫಿನ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅವನು ನಾನು ಕಳಿಸಿದ್ ಏನ್ ಕೆಲ್ಸಕ್ಕೆ, ಮತ್ತವನು ಏನ್ ಕೆಲಸ ಮಾಡ್ತಿದ್ದಾನೆ? ಆ ಟೈಗರ್ಗೆ ಫೋನ್ ಕೊಡ್ತೀಯಾ? ಸಾರಿ ಅಂಕಲ್, ಅವ್ರು ಹೇಳ್ತಿದ್ದಾರೆ ಅವ್ರಿಗೆ ತುಂಬಾ ಹೊಟ್ಟೆ ಹಸಿತಿದ್ಯಂತೆ. ಅವರು ಮೊದ್ಲು ತಿಂಡಿನೇ ತಿಂತಾರಂತೆ. ಆ, ಈ ಟೈಗರ್ ಅಂತೂ ಒದೆ ತಿಂತ ನನ್ನ ಹತ್ರ. ನೀವೆಲ್ಲ ಮನೆಯಿಂದ ಊಟ ಮಾಡ್ಕೊಂಡು ಬಂದಿರ್ಲಿಲ್ವಾ ಏನೋ? ನಮ್ದೆಲ್ಲ ಊಟ ಆಗಿದೆ ಬಾಸ್. ನಾವು ಮಟನ್ ಕರಿ. ಸಾಕು ಮಾಡೋ, ನಾನ್ ನಿನ್ನ ಮೆನು ಏನು ಅಂತ ಕೇಳಲಿಲ್ಲ. ಹೋಗಿ ಸೈಂಟಿಸ್ಟ್ ನ ಹಿಡ್ಕೊಂಡ್ ಬನ್ನಿ. ಈಗ ತಾನೇ ನಾವು ಓಡ್ತಾ ಇರೋ ಟ್ರೈನ್ ಅಲ್ಲಿ ಒಂದಷ್ಟು ಗೂಂಡಗಳು ಬೀಳೋದನ್ನ ನೋಡಿದ್ವಿ. ಅವರು ತುಂಬಾನೇ ಅಪಾಯಕಾರಿ ಅನ್ಸತ್ತೆ. ಟ್ರೈನ್ ನ ಒಳಗಡೆ ಏನ್ ಸಿಚುವೇಶನ್ ಇದೆ ಅನ್ನೋದು ನಮಗಿನ್ನೂ ಗೊತ್ತಾಗಿಲ್ಲ. ಆದ್ರೆ ನಮಗೆ ನಂಬಿಕೆ ಇದೆ, ಸುರಕ್ಷಿತವಾಗಿ ಪ್ಯಾಸೆಂಜರ್ಸ್ ತಲುಪ್ಬಿಡ್ತಾರೆ. ಎಲ್ರೂ ಹಿಂದೆ ಸರ್ಕೊಳ್ಳಿ, ಬಾಂಬ್ ಇದ್ರಲ್ಲೇ ಇದೆ. ಶಿವ, ಈ ಬಾಂಬ್ ನ ಡಿಫ್ಯೂಸ್ ಮಾಡೋದಕ್ಕೆ ನನಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅಲ್ಲಿ ತನಕ ಲಡ್ಡು ಸಿಂಗ್ ಸರ್, ನೀವು ಬಾಂಬ್ ಡಿಫ್ಯೂಸ್ ಮಾಡಿ, ನಾನು ಇವ್ರನ್ನ ನೋಡ್ಕೋತೀನಿ. ಈ ಪ್ಯಾಂಥರ್ನ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಬಾ ಹಿಡಿ, ನನ್ನನ್ನು ಹಿಡಿ. ಹಲೋ ಹಲೋ ಪ್ಯಾಂತರು, ಏನಾಯ್ತಪ್ಪ? ಟೈಗರ್ ಊಟ ಮಾಡಿ ಮುಗ್ಸದ್ನ ಇಲ್ವಾ? ಅಂಕಲ್,
ಪ್ಯಾಂಥರ್ ಅಂಕಲ್ ನನ್ನ ಬರ್ಡೇ ಕೇಕ್ ಫುಲ್ ಅವರೇ ತಿನ್ಬಿಟ್ಟಿದ್ದಾರೆ. ನನಗಂತೂ ಗೊತ್ತಾಗ್ತಾ ಇಲ್ಲ ಏನ್ ನಡೀತಾ ಇದೆ ಅಂತ. ನಾವಿಲ್ಲಿ ಸೈಂಟಿಸ್ಟ್ ನ ಹಿಡಿಯೋದಕ್ ಬಂದಿದೀವಾ ಅಥವಾ ಪಾರ್ಟಿ ಮಾಡೋದಕ್ ಬಂದಿದೀವಾ? ಬಾಸ್ ಅವ್ರ ಬಗ್ಗೆ ಅಂತೂ ನನಗೆ ಗೊತ್ತಿಲ್ಲ, ಆದ್ರೆ ನನಗಂತೂ ಫೇವ್ರೇಟ್ ಪಾಲಕ್ ಪನ್ನೀರ್ ದಾಲ್ ಮಖನಿ. ಮಿನಿ ಹೇಳೋದನ್ನ ನಿಲ್ಲಿಸ್ತೀಯ ಒಂದ್ ಸ್ವಲ್ಪ? ನೀವೆಲ್ಲ ಬರೀ ತಿನ್ನೋದಕ್ಕಷ್ಟೇ ಲಾಯಕ್ಕೋ. ನಡಿ, ಖುದ್ದಾಗಿ ನಾನೇ ಹೋಗಿ ಅಲ್ಲಿ ನೋಡ್ಬೇಕು ಅಂತ ಅನ್ಸತ್ತೆ. ಬಾ. ಐ, ಓಹೋ, ಪೂರ್ತಿ ಟೀಮ್ ಇಲ್ಲೇ ಇದೆಯಾ? ನನ್ನ ಜನಗಳೆಲ್ಲ ಎಲ್ಲಿದ್ದಾರೆ ಮಗು? ಇವತ್ತಂತೂ ನಂದು ಹ್ಯಾಟ್ರಿಕ್ ಆಗೋಯ್ತು. ಮಗು ಅಂತ ಕರಿಬೇಡಿ. ಶಿವ ಶಿವ ಅಂತ ನನ್ನ ಹೆಸರು. ಅಯ್ಯೋ ಈ ಬಾಂಬ್ ಅಂತೂ ತುಂಬಾ ಕಾಂಪ್ಲಿಕೇಟೆಡ್ ಇದೆ, ನನ್ಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಇಫ್ ಯು ಡೋಂಟ್ ಮೈಂಡ್, ನಾನು ಇದನ್ನ ನೋಡಬಹುದಾ? ಅಮೇಜಿಂಗ್! ನೀನ್ ಇದನ್ನ ಹೇಗ್ ಮಾಡ್ದೆ? ಇದು ತುಂಬಾನೇ ಸುಲಭ ಆಗಿತ್ತು. ಜಸ್ಟ್ ಲೈಕ್ ಚಿಕ್ಕ ಬಾಂಬ್. ನಾನು ನ್ಯೂಕ್ಲಿಯರ್ ಬಾಂಬ್ ಸೈಂಟಿಸ್ಟು. ಏನು ನ್ಯೂಕ್ಲಿಯರ್ ಬಾಂಬ್ ಸೈಂಟಿಸ್ಟ್? ಈಗ ನನಗೆ ಗೊತ್ತಾಗೋಗಿದೆ ಕಮಾಲ್ ಸೈಂಟಿಸ್ಟ್ ಯಾರು ಅಂತ. ನಿನ್ನನ್ನ ಹಿಡ್ಕೊಂಡು ನಾನು ಗೌರ್ಮೆಂಟ್ ಹತ್ರ 100 ಕೋಟಿ ರೂಪಾಯಿ ಕೇಳ್ತೀನಿ. ಇನ್ನು ಯಾರಿಗಾದ್ರೂ ಫೈಟ್ ಮಾಡ್ಬೇಕು ಅಂತ ಅನಿಸ್ತಿದ್ರೆ ಬನ್ನಿ. ಇಲ್ಲ, ಡೋಂಟ್ ವರಿ, ಎಲ್ಲ ನನ್ನ ಕಂಟ್ರೋಲ್ ನಲ್ಲೇ ಇದೆ. ತಾತಾಜಿ. ಹಲೋ ಶಿವ, ನಿಮ್ಮನ್ನೆಲ್ಲ ಭೇಟಿ ಮಾಡಿ ನನ್ಗೆ ತುಂಬಾನೇ ಖುಷಿ ಆಯ್ತು. ನಿಜವಾಗ್ಲೂ ಯು ಆರ್ ಸಚ್ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ಸೈಂಟಿಸ್ಟ್ ಆಗಿದ್ದೀರಾ. ಶಿವ, ನೀವು ಕೂಡ ತುಂಬಾನೇ ಚೆನ್ನಾಗಿ ಫೈಟ್ ಮಾಡ್ತೀರಾ. ನಾನ್ ಯಾವಾಗ್ಲೂ ನೆನ್ಪಲ್ಲಿ ಇಟ್ಕೊಳ್ತೀನಿ, ಶಿವನ ಯಾವತ್ತೂ ಮಗು ಅಂತ ಕರಿಬಾರ್ದು ಅಂತ. ಹಲೋ, ನಾನು ರೇವಾ. ದಿಸ್ ಇಸ್ ಆದಿ ಅಂಡ್ ಯುಡಿ. ಮತ್ತೆ ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ನನ್ನ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಟ್ರೈನ್ ಹೈಜಾಕ್ ಆದ್ರೂನು ಜನ ಹೇಳ್ತಾರೆ ಟ್ರೈನ್ ನ ಹೈಜಾಕ್ ಮಾಡಬೇಡಿ, ಇಲ್ಲ ಅಂದ್ರೆ ಜಾಕ್ ಎಂಜಿಲ್, ಓಹೋ ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ. To watch more, download the all-new Woot Kids app and start your 30-day free trial today.